ನಮಸ್ಕಾರ ಎಲ್ಲರಿಗೂ. ಹಂಪಿಯ ಬಗ್ಗೆ ಮಾಹಿತಿ ನೀಡ್ತಕ್ಕಂತಹ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತಿರ್ತಕ್ಕಂತಹದ್ದು ಹಂಪಿಗೂ ಮತ್ತು ಈ ನಾನಿರ್ತಕ್ಕಂಥ ಈ ಕ್ಷೇತ್ರಕ್ಕೂ ಮೊದಲಿನಿಂದಲೂ ಅವಿನಾಭಾವ ಸಂಬಂಧ. ನಾನಿರ್ತಕ್ಕಂತಹ ಜಾಗ ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ ಕ್ಷೇತ್ರದಲ್ಲಿ ನಾನಿವತ್ತಿದ್ದೀನಿ. ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಅದ್ಭುತವಾದ ದೇವಸ್ಥಾನ ಇದೆ, ವಿದ್ಯಾಶಂಕರ ದೇವಸ್ಥಾನ. ಶೃಂಗೇರಿ ಅಂದ ತಕ್ಷಣ ಸಿಗೋದೇ ನಮಗೆ ಮೊದಲಿಗೆ ಈ ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನಕ್ಕೂ ನಮ್ಮ ಹಂಪಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ. ಇದರ ಬಗ್ಗೆ ದೇವಸ್ಥಾನವನ್ನು ಸಂಪೂರ್ಣ ವೀಕ್ಷಣೆಯನ್ನು ಮಾಡ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನ ಎಷ್ಟನೇ ಶತಮಾನದಲ್ಲಿ ನಿರ್ಮಾಣ ಆಯಿತು, ಇದನ್ನು ಯಾರು ನಿರ್ಮಾಣ ಮಾಡಿದರು, ಇದು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು, ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ ನೋಡ್ಕೊಂಡು ಬರೋಣ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು. ವಿದ್ಯಾರಣ್ಯ ಸ್ವಾಮಿಗಳು ಅದರ ಪ್ರೇರಕ ಶಕ್ತಿಯಾಗಿ ಶ್ರೀಮದ್ ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತಕ್ಕಂತಹ ಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನು ಅವರು ತಮ್ಮ ಉಲ್ಲೇಖದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಆ ದೇವಸ್ಥಾನಕ್ಕೆ ವಿದ್ಯಾತೀರ್ಥರ ಒಂದು ಪ್ರೇರಣೆಯೇ ಕಾರಣವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗಾದ್ದರಿಂದ ಅದಕ್ಕೆ ವಿದ್ಯಾನಗರ ರಾಜಧಾನಿ ಅಂತ ಹೇಳಿದರು. ಮುಂದೆ ಅದು ವಿಜಯನಗರ ರಾಜಧಾನಿ ಆಯಿತು. ಅಂತಹ ಒಂದು ದೇವಸ್ಥಾನದ ಈ ಒಂದು ಹಂಪಿಗೂ ಈ ವಿದ್ಯಾಶಂಕರ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಬುಕ್ಕರಾಯನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಅತ್ಯಂತ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತಹ ಶಿಲ್ಪಕಲೆಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಈ ದೇವಸ್ಥಾನವನ್ನು ನಾಡಿ ನಾವೆಲ್ಲರೂ ಧನ್ಯರಾಗೋಣ, ಪುನೀತರಾಗೋಣ, ಗುರುವಿನ ಕೃಪೆಗೆ ಪಾತ್ರರಾಗೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕರಾಗಿರ್ತಕ್ಕಂತಹ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಪರಮಗುರುಗಳ ದೇವಸ್ಥಾನ ಇದು. ಈ ದೇವಸ್ಥಾನದ ನಿರ್ಮಾಣ ಕಾಲ 1330ರಿಂದ ಆರಂಭಗೊಂಡು 1380ರಲ್ಲಿ ಈಗ ದೇವಸ್ಥಾನ ಪೂರ್ಣಗೊಳ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಈ ದೇವಸ್ಥಾನ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ದೇವಸ್ಥಾನ. ಇದು 7 ಹಂತಗಳನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಭೂರ್ಲೋಕ, ಭೋರ್ಲೋಕ, ಸರ್ಲೋಕ, ಭೂರ್ಭೋ ಸರ್ಲೋಕ ಅಂತ ಏನು ನಾವು ಹೇಳ್ತೀವೋ ಆ ರೀತಿಯಾಗಿ ದೇವಸ್ಥಾನವನ್ನು ಕಲ್ಪನೆ ಮಾಡಿದ್ದಾರೆ. ಮೊದಲನೇ ಪೀಠಿಕೆಯಲ್ಲಿ ಏನೇ ವಿಗ್ರಹಗಳಿಲ್ಲದಿದ್ದರೂ 2ನೇ ಪೀಠದಲ್ಲಿ ಕುದುರೆಗಳಿದೆ, ಅದರ ಮೇಲೆ ಆನೆಗಳಿದೆ, ಅದರ ಮೇಲೆ ಸಿಂಹ ಇದೆ, ಅದರ ಮೇಲೆ ಮನುಷ್ಯ ಇದೆ. ಇದಕ್ಕೇನು ಸಂಕೇತ ಅಂದರೆ ಕುದುರೆ ವೇಗದ ಸಂಕೇತವಾದರೆ ಆನೆ ಬಲದ ಸಂಕೇತ, ಸಿಂಹ ಶಕ್ತಿಯ ಸಂಕೇತ, ಮನುಷ್ಯ ಜ್ಞಾನದ ಸಂಕೇತ. ಎಲ್ಲ ಕೂಡಿದಾಗ ಮಾತ್ರ ಒಂದು ಕೆಲಸ ಆಗುತ್ತೆ ಅನ್ನೋದನ್ನು ಇಲ್ಲಿ ಸಂಕೇತಿಸ್ತಾ ಇದ್ದಾರೆ ಅವರು. ಇದ್ರ ಮೇಲೆ ಅತ್ಯಂತ ವೈಜ್ಞಾನಿಕವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರೀ ವಿದ್ಯಾತೀರ್ಥರು ಲುಂಬಿಕಾ ಯೋಗದಲ್ಲಿ ನಿರತರಾಗಿದ್ದರು. ಅವರು ಹೇಳಿದರು, ಕೆಲವು ದಿವಸಗಳ ಕಾಲ ನಾನು ಗುಹಾ ಪ್ರವೇಶ ಮಾಡಿರ್ತೇನೆ ಅಂಥೇಳಿ. ಅವಾಗ ವಿದ್ಯಾರಣ್ಯ ಸ್ವಾಮಿಗಳು, ಭಾರತೀಯ ತೀರ್ಥರು ಯಾತ್ರೆ ಹೋದ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ಕೆಲವು ಉತ್ಸಾಹಿ ಯುವಕರು ಏನಾಗಿದೆ ಅನ್ನೋದು ತಿಳಿದಲೇ ಆ ಗುಹೆಯನ್ನು ಪ್ರವೇಶ ಮಾಡಿ ತೆಗೆದು ನೋಡುತ್ತಾರೆ. ಅಲ್ಲಿ ಅವರ ಗುರುತಂತಹ ಒಂದು ಸನ್ನಿಧಾನದಲ್ಲಿ ಶಿವಲಿಂಗ ಆಕಾರ ಮೂಡ್ತಾ ಇರ್ತದೆ. ಮುಂದೆ ವಿದ್ಯಾರಣ್ಯರು ಬಂದು ಆ ಗುಹೆಯನ್ನು ಮುಚ್ಚಿಸಿ ಅದರ ಮೇಲೆ ಈ ದೇವಸ್ಥಾನವನ್ನು ನಿರ್ಮಿಸಿ ಇಲ್ಲಿ ಒಂದು ವಿದ್ಯಾಶಂಕರ ದೇವಾಲಯವನ್ನು ಕಟ್ಟಿದರು. ವಿದ್ಯಾತೀರ್ಥರ ಹೆಸರಲ್ಲೇ ಈ ವಿದ್ಯಾಶಂಕರ ದೇವಸ್ಥಾನವನ್ನು ಬುಕ್ಕದೇವರಾಯ ನಿರ್ಮಿಸಿದ ಅಂತಕ್ಕಂಥದ್ದು ನಮಗೆ ಹಂಪಿಯಲ್ಲಿರ್ತಕ್ಕಂಥ ದಾಖಲೆಗಳಿಂದ ತಿಳಿದು ಬರ್ತಾ ಇದೆ. ಅದು ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಯೋಗ ಪೀಠಿಕೆಯನ್ನು ಹೊಂದಿ ಲಕ್ಷ್ಮಿಯನ್ನು ತೊಡೆ ಮೇಲೆ ಕುಡಿಸ್ಕೊಂಡಿರ್ತಕ್ಕಂತಹ 7 ಹೆಡೆಗಳು ಅದನ್ನು ಸಂಕೇತಿಸ್ತಾ ಇದೆ. ಮನುಷ್ಯ ಸಹಸ್ರಾರವನ್ನು ದಾಟಿ ಹೋದರೆ ಮಾತ್ರ ಅವನು ಮೋಕ್ಷ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋದರ ಅರ್ಥದಲ್ಲಿ ಇದನ್ನು ಯೋಗಧಾರಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಹಂಪಿಯಲ್ಲಿರ್ತಕ್ಕಂತಹ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಬಡವಿಲಿಂಗ ಪಕ್ಕದಲ್ಲಿ ಏನು ಆ ದೇವಸ್ಥಾನ ಇದೆ ಅದರ ಮೂಲ ವಿಗ್ರಹದ ರೂಪ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಅತ್ಯಂತ ಸುಂದರವಾಗಿ ಎಲ್ಲವನ್ನು ಚಿತ್ರಿಸ್ತಾ ಹೋಗಿದ್ದಾರೆ. ಉಮಾಮಹೇಶ್ವರರು, ಪಾರ್ವತಿ ಪರಮೇಶ್ವರರು ಎಲ್ಲವನ್ನು ಕೂಡ ಇಲ್ಲಿ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರನ್ನು ಚಿತ್ರಿಸ್ತಾ ಹೋಗಿದ್ದಾರೆ. ಈ ಒಂದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಶಿಲ್ಪಿ ತನ್ನ ವೈಶಿಷ್ಟ್ಯವನ್ನು ತೋರಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಒಂದು ಕಡೆ ಇದು ಆನೆ ನಿಂತ್ಕೊಂಡು ಸೊಂಡಿಲನ್ನ ಎತ್ತಿಕೊಂಡು ನಿಂತ್ಕೊಳ್ಳೋ ಹಾಗೆ, ಈ ಕಡೆನೂ ಅಂದರೆ ಒಂದು ಬಸವ ತಲೆಯನ್ನು ಎತ್ಕೊಂಡು ಇದೆರಡು ಕೋಡುಗಳು ಆ ರೀತಿಯಾಗಿರ್ತಕ್ಕಂತಹದ್ದು ಶಿಲ್ಪ ವೈಶಿಷ್ಟ್ಯವನ್ನು ತೋರಿಸ್ತದೆ. ಇದು ಒಂದೇ ಮುಖ, 2 ದೇಹಗಳು ಹೊಂದಿರತಕ್ಕಂತಹ ಸಿಂಹ. ಈ ರೀತಿಯಾಗಿ ಅನೇಕ ಶಿಲ್ಪ ವೈಶಿಷ್ಟ್ಯಗಳನ್ನು ಇಲ್ಲಿ ಅವರು ಕೆತ್ತುತ್ತಾ ಹೋಗಿದ್ದಾರೆ. ಹಂಪಿಲಿ ಕೂಡ ಇಂತಹ ಸಾಕಷ್ಟು ಬಸವಾನೆ ಈ ತರಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲೆಲ್ಲ ವಾದ್ಯಗಳು
ಡಕ್ಕೆ ನುಡಿಸ್ತಕ್ಕಂಥವ್ರು, ಕೊಳಲು ನುಡಿಸ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಮೇನೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ವೈಭವದಿಂದ ಇದನ್ನು ಕೆತ್ತಿದ್ದಾರೆ. ಇಲ್ಲಿ ನಾವು ದಶಾವತಾರಗಳನ್ನು ನೋಡುತ್ತೇವೆ. ಪ್ರಪಂಚದಲ್ಲಿ 2 ವಿಕಾಸವಾದಗಳಿದೆ. ಒಂದು ಡಾರ್ವಿನ್ ವಿಕಾಸವಾದ, ಆತ ಮಂಗನಿಂದ ಮಾನವಾದ ಅಂತ ಹೇಳಿದರೆ, ಭಾರತೀಯ ವಿಕಾಸವಾದದಲ್ಲಿ ಮತ್ಸ್ಯದಿಂದ ಮಾನವಾದ ಅಂತ ಹೇಳ್ತಾನೆ. ಯಾಕಂದರೆ ಭೂಮಿಯ ಮೇಲೆ ಮೊದಲು ಕೇವಲ ನೀರೇ ಇತ್ತು, ಆ ನೀರಿನಲ್ಲಿ ಮೀನುಗಳು ಹುಟ್ಟಿದವು, ಮೀನಿನ ನಂತರ ಆಮೆಗಳು ಬಂದವು, ಆಮೆಗಳ ನಂತರ ಭೂಮಿ, ನೀರು, ಕೆಸರು 3ದಲ್ಲಿರ್ತಕ್ಕಂಥದ್ದು ವರಾಹಾವತಾರವನ್ನು ತಾಳಿದ. ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ನರಸಿಂಹಾವತಾರ, ಹಿರಣ್ಯಕಶಿಪನನ್ನು ಸಿಡಿಲಿಕ್ಕಾಗಿ ನರಸಿಂಹಾವತಾರವನ್ನು ವಿಷ್ಣು ತಾಳಿದ ಅಂತಕ್ಕಂಥದ್ದು. ಇಲ್ಲಿ ವಾಮನನಾಗಿ ಆ ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ಬೇಡ್ತಕ್ಕಂಥದ್ದು. ಇದು 5 ಅವತಾರಗಳು ಒಂದು ಕಡೆ ಇದ್ದರೆ, ಇನ್ನೂ 5 ಅವತಾರಗಳನ್ನು ಈ ಕಡೆ ಕೆತ್ತಿಸಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ಪರಶುರಾಮರು ಕೈಲಿ ಕೊಡ್ಲಿಯನ್ನು ಹಿಡ್ಕೊಂಡಿದ್ದಾರೆ. ಈ ಕಡೆ ಇರ್ತಕ್ಕಂಥದ್ದು ರಾಮಾವತಾರ, ಕೋದಂಡಪಾಣಿಯಾಗಿ ರಾಮ ಹಿಡಿದುಕೊಂಡು ನಿಂತಿರ್ತಕ್ಕಂಥದ್ದು. ಇಲ್ಲಿ ಕೃಷ್ಣ ಅವತಾರ. ಇದಾದ ನಂತರ ಈ ಕಡೆ ಬುದ್ಧ ಮತ್ತು ಕಲ್ಕಿಯನ್ನು ತೋರಿಸ್ತಾ ಇದ್ದಾರೆ. ಇವು ದಶಾವತಾರಗಳು. ಈ ರೀತಿಯಾಗಿ ಬ್ರಹ್ಮಾಂಡದ ನಿರ್ಮಾಣದಲ್ಲಿ ಮನುಷ್ಯನ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಭಕ್ತ ಮಾರ್ಕಾಂಡೇಯ ದೇವಸ್ಥಾನ. ಮೃಕಂಡುವಿನ ಮಗನಾದ ಮಾರ್ಕಾಂಡೇಯ ಅತ್ಯಂತ ಅಲ್ಪ ಆಯಸ್ಸನ್ನು ಪಡೆದಿರ್ತಾನೆ. ತಂದೆ ತಾಯಿಗಳಿಗೆ ಅವನ ಆಯಸ್ಸು ಕ್ಷೀಣವಾಗಿದೆ ಅನ್ನೋದನ್ನು ತಿಳಿದು ದುಃಖವಾಗುತ್ತೆ. ಅವನು ಹೋಗಿ ಶಿವನನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸಿದಾಗ ಶಿವ ಅವನಿಗೆ ಅನುಗ್ರಹ ಮಾಡಿ ಯಮನನ್ನು ತಡೆದು ಅವನಿಗೆ ಸಪ್ತಕಲ್ಪ ಜೀವನವನ್ನು ಕೊಡುತ್ತಾರೆ. ನಾವು 60 ವರ್ಷದ ಶಾಂತಿಯನ್ನು ಮಾಡಿದಾಗ ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಆಯುರಾರೋಗ್ಯ, ಐಶ್ವರ್ಯ, ದೇಹಿಮೆ ಮರಿಪುಂಗವನ್ನು ಮಂತ್ರವನ್ನು ನಿತ್ಯವೂ ಜಪ ಮಾಡ್ತಿರ್ತೇವೆ. ಹಾಗೆಯೇ ಆ ಮೃಕಂಡು ಋಷಿಗೆ ಮಗನಾಗಿರ್ತಕ್ಕಂಥ ಮಾರ್ಕಾಂಡೇಯನ ಯಮನ ಪಾಶವನ್ನು ಶಿವ ಬಿಡಿಸಿದ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತಹ ಶಿಲ್ಪದ ವೈಶಿಷ್ಟ್ಯ. ಇದು ಕುಮಾರಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರ ಚಿತ್ರ. ಕೆಳಗಡೆ ಕುಮಾರಸ್ವಾಮಿ, ಆತನೇ ದೇವಸೇನಾಪತಿಯಾಗಿ ತಾರಕಾಸುರನ ಸಂಹಾರ ಮಾಡಿದ ಅಂತಕ್ಕಂಥದ್ದು. ಈ ದೇವಸ್ಥಾನದಲ್ಲಿ 6 ಬಾಗಿಲುಗಳನ್ನು ಹೊಂದಿದೆ. ಮುಂಭಾಗದಲ್ಲಿ 3 ಬಾಗಿಲುಗಳಿದ್ದರೆ, ದಕ್ಷಿಣ, ಉತ್ತರ ಮತ್ತು ಪಶ್ಚಿಮದಲ್ಲಿ ಗರ್ಭಗೃಹಕ್ಕೂ ಕೂಡ 3 ಬಾಗಿಲಿದೆ. ಇವರು ನಂದ ಮತ್ತು ಸುನಂದ, ವಿಷ್ಣುವಿನ ದ್ವಾರಪಾಲರು ಜಯವಿಜರಿದ್ದರೆ ಇಲ್ಲಿ ನಂದನ ಸಂದನ ಇರ್ತಾರೆ. ಇಲ್ಲಿ ಇದು ಸ್ವಾಮಿಯ ನಟರಾಜ ಮೂರ್ತಿ. ಇಲ್ಲಿರ್ತಕ್ಕಂಥದ್ದು ಕಾಲಭೈರವ ಸ್ವಾಮಿ. ಇದು ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವ ಅಂತಸ್ಯ ಸ್ಮರಣ ಮಾತ್ರೇಣ ಋತಂ ನಷ್ಟಂಚ ಲಭ್ಯತೆ ಅಂಥೇಳಿ ನಾವು ಯಾವುದಾದ್ರೂ ವಸ್ತುಗಳನ್ನು ಕಳ್ಕೊಂಡ್ರೆ ಆ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಆ ಮೂರ್ತಿಯ ವಿಗ್ರಹವನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಕಾರ್ತಿವೀರ್ಯಾರ್ಜುನ ಮಂತ್ರ ಜಪ ಮಾಡಿದ್ರೆ ಕಳೆದ ವಸ್ತುಗಳು, ನಷ್ಟ ವಸ್ತುಗಳು ಮತ್ತೆ ಪುನಃ ಸಿಗ್ತವೆ ಅಂತಕ್ಕಂಥದ್ದು ನಂಬಿಕೆಯಾಗಿದೆ. ಇವುಗಳನ್ನು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಕಲಶದ ರೀತಿಯಲ್ಲಿ ನಿಲ್ಲಿಸಿದ್ದಾರೆ. ನಾವು ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಹನಿ ಹನಿಯಾಗಿ ನೀರು ಚಿಕ್ಕದಾಗಿ ಅವನ ಮೇಲೆ ಬೀಳ್ತಕ್ಕಂಥದ್ದು, ಇದಕ್ಕೆ ಧಾರಾಪಾತ್ರೆ ಅಂತ ಕರೀತಾರೆ. ಆ ರೀತಿಯಾಗಿ ದೇವಸ್ಥಾನದ ಮೇಲೆ ಬೀಳ್ತಕ್ಕಂಥ ಮಳೆ ನೀರು ಧಾರಾಕ ಪಾತ್ರೆಯ ಮೂಲಕ ಹನಿ ಹನಿಯಾಗಿ ಬೇರೆ ಕೆಳಗಡೆ ಬೀಳ್ತಕ್ಕಂಥ ದೃಶ್ಯವನ್ನು ಇಲ್ಲಿ ಅವರು ಕೆತ್ತಿದ್ದಾರೆ. ಶ್ರೀ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಭಾರತೀಯರು ಸಂಗೀತದಲ್ಲಿ ಭಗವಂತನನ್ನು ಆರಾಧಿಸ್ತಾ ಇದ್ದರು. ಭಗವಂತನ ಸೇವೆಗಳಲ್ಲಿ ಸಂಗೀತ ಸೇವಾ ಮಮಧಾರೆ ಅಂತಕ್ಕಂಥದ್ದು ಕೂಡ ಒಂದಿರುತ್ತೆ. ಇಲ್ಲಿ ಎಲ್ಲ ವಾದ್ಯಗಳನ್ನು ಅವರು ನುಡಿಸ್ತಾ ಹೋಗ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಕೊಳಲು ಇರಬಹುದು, ಮೃದಂಗ ಇರಬಹುದು, ಡಮರು ಇರಬಹುದು, ಡಕ್ಕೆ ಇರಬಹುದು, ನೃತ್ಯವನ್ನು ಮಾಡ್ತಕ್ಕಂಥದ್ದು, ಕೋಲಾಟ ಆಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಇಲ್ಲಿ ಅವರು ಚಿತ್ರಿಸ್ತಾ ಹೋಗಿದ್ದಾರೆ. ಭಗವಂತನನ್ನು ಕಾಣಲಿಕ್ಕೆ ಇರ್ತಕ್ಕಂಥ ಇನ್ನೊಂದು ಸುಲಭವಾದುದಂದರೆ ಸಂಗೀತ ಕೂಡ ಒಂದು ಭಗವಂತನನ್ನು ಕಾಡ್ತಕ್ಕಂತಹದ್ದು. ಭಗವಂತನನ್ನು ಸಂಗೀತದ ಮೂಲಕವೂ ದರ್ಶನ ಮಾಡಬಹುದು ಅಂತಕ್ಕಂಥದ್ದು ಭಾರತೀಯರ ದೃಷ್ಟಿಯಾಗಿತ್ತು. ಇಲ್ಲಿ ದೇವಸ್ಥಾನದ ದಕ್ಷಿಣ ದಿಗ್ಭಾಗದಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ಮಹಾಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ ಅಮ್ಮನವರ ಒಂದು ರೂಪವನ್ನು ಚಿತ್ರಿಸಿದ್ದಾರೆ. ಮೊದಲನೇದಾಗಿ ಸರಸ್ವತಿ ಜ್ಞಾನದ ಸಂಕೇತ. ಇಲ್ಲಿ ಕಾಳಿ ಅಥವಾ ಭುವನೇಶ್ವರಿ ಪಾಶಾಂಕುಶಧರೆ ದೇವಿ, ಅಭಯ ಮತ್ತು ವರದ ಹಸ್ತಗಳನ್ನು ಕೊಟ್ಟಿರ್ತಕ್ಕಂತಹ ದೇವಿ. ಇಲ್ಲಿರ್ತಕ್ಕಂಥದ್ದು ಗಜಲಕ್ಷ್ಮಿ, ಕೈಯಲ್ಲಿ ಕಮಲವನ್ನು ಹಿಡಿತಕ್ಕಂಥದ್ದು. ಕಮಲದ ವಿಕಸನ, ಬೆಳವಣಿಗೆಗೆ ಕಮಲ ಅಂತ ಹೇಳ್ತಕ್ಕಂಥದ್ದು ಇರ್ತದೆ. ಆ ಗಜಗಳಿಂದ ಕುಂಭದಲ್ಲಿ ನೀರನ್ನು ಸುರುವಿ ಆ ದೇವಿಯನ್ನು ಸಂತೃಪ್ತಿಗೊಳಿಸ್ತಕ್ಕಂತಹ ಚಿತ್ರವನ್ನು ಇಲ್ಲವರು ಚಿತ್ರಿಸಿದ್ದಾರೆ. ಈ ಒಂದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
ಕೂರ್ಮದ ಮೇಲೆ ಕುಳಿತು ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು. ಒಬ್ಬ ಮನುಷ್ಯ ಒಂದು ದಿವಸದಲ್ಲಿ 21,600 ಸಾರಿ ಉಸಿರಾಡಿಸ್ತಾನೆ. ಆತನ ಉಸಿರಾಟ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಅವನ ಆಯಸ್ಸು ಬೆಳೀತಾ ಹೋಗುತ್ತೆ. ಹಾಗೆ ಇಲ್ಲಿರ್ತಕ್ಕಂಥದ್ದು ಆಸನಗಳು, ಬೇರೆ ಬೇರೆ ರೀತಿಯ ಆಸನಗಳು. ಇಲ್ಲಿ ಕೈಗಳನ್ನು ಕೆಳಗಡೆ ಊರಿ ಪಾದಗಳಲ್ಲಿ ಗಂಟು ಹಾಕ್ಕೊಂಡಿರ್ತಕ್ಕಂತಹ ಆಸನ. ಈ ರೀತಿಯಾದ ಆಸನಗಳನ್ನು ಇಲ್ಲಿ 2 ವೃಶ್ಚಿಕಾಸನ ಈ ರೀತಿಯಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಇಲ್ಲಿ ಒಂದು ಆಸನವನ್ನು ಹಾಕೋದನ್ನು ಅವರು ತೋರಿಸಿದ್ದಾರೆ. ಬೇರೆ ಬೇರೆಯ ವಾಹನಗಳ ಮೇಲೆ ಕುಳಿತು ಯೋಗ ಮಾಡ್ತಕ್ಕಂಥದ್ದನ್ನು ತೋರಿಸ್ತಾರೆ. ಮತ್ಸ್ಯೇಂದ್ರನಾಥ, ಇದು ಕೂರ್ಮದ ಮೇಲೆ ಕುಳಿತಿರ್ತಕ್ಕಂಥದ್ದು, ಇದು ಸಿಂಹದ ಮೇಲೆ ಕುಳಿತಿರ್ತಕ್ಕಂಥದ್ದು, ಇದು ಜಿಂಕೆ ಮೇಲೆ ಕುಳಿತಿರ್ತಕ್ಕಂಥದ್ದು, ಇದು ಆಡಿನ ಮೇಲೆ ಕುಳಿತಿರ್ತಕ್ಕಂಥದ್ದು, ವೃಷಭದ ಮೇಲೆ ಕುಳಿತಿರ್ತಕ್ಕಂಥದ್ದು, ಇದು ಮಕರದ ಮೇಲೆ ಇದು ವೃಶ್ಚಿಕದ ಮೇಲೆ ಕುಳಿತಿರ್ತಕ್ಕಂಥದ್ದು, ಇಲ್ಲಿ ಕೂಡ ಸಿಂಹದ ಮೇಲೆ ಕುಳಿತಿರ್ತಕ್ಕಂಥದ್ದಿದೆ, ಇಲ್ಲಿ ಶಾರ್ದೂಲದ ಮೇಲೆ ಕುಳಿತಿರ್ತಕ್ಕಂಥದ್ದಿದೆ, ಇಲ್ಲಿ ನಾಗನ ಮೇಲೆ ಕುಳಿತಿರ್ತಕ್ಕಂಥದ್ದಿದೆ, ಇಲ್ಲಿ ವರಾಹದ ಮೇಲೆ ಕುಳಿತಿರ್ತಕ್ಕಂಥದ್ದಿದೆ. ಈಗ ಸಾಧನೆಯ ಮೂಲಕ ಹೇಗೆ ಹೋಗ್ತಾರೆ ಅನ್ನೋದು. ಇದು ಉತ್ಥಾನ ಪಾದಾಸನಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇದೇ ತರಹ ಇಲ್ಲಿ ಕೂಡ ಬೇರೆ ಬೇರೆ ಆಸನಗಳನ್ನು ಹಾಕ್ತಕ್ಕಂತಹ ಕೆತ್ತಿದ್ದಾರೆ. ಇಲ್ಲಿ ತನಕ ಆಸನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೂರ್ಯನ ಚಲನೆಯ ಬಗ್ಗೆ ನಮ್ಮ ಹಿರಿಯರು ಸಾಕಷ್ಟು ಅಧ್ಯಯನ ಮಾಡಿದ್ರು. ಆ ಸೂರ್ಯನ ಚಲನೆಯಲ್ಲಿ ಒಂದೊಂದು ರಾಶಿಯಲ್ಲಿ ಏಪ್ರಿಲ್ 14ರಿಂದ ಮೊದಲುಗೊಂಡು ಮೇಷರಾಶಿ ಆರಂಭವಾಗುತ್ತೆ. ಮೇಷರಾಶಿಯನ್ನು ಸೂರ್ಯ ಪ್ರವೇಶ ಮಾಡುತ್ತಾನೆ. ಇದು ಸೌರಮಾನ ಯುಗಾದಿ ಆಗಿರುತ್ತದೆ. ನಾವು ಚಾಂದ್ರಮಾನ ಮತ್ತು ಸೌರಮಾನ 2 ಮಾನಗಳಲ್ಲಿ, ಸೌರಮಾನದಲ್ಲಿ ಒಂದೊಂದು ರಾಶಿಯಲ್ಲಿ ಸೂರ್ಯ ಒಂದೊಂದು ತಿಂಗಳಿರ್ತಾನೆ. ಹಾಗೆ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಹೀಗೆ ಈ ದೇವಸ್ಥಾನದ ಗರ್ಭಗೃಹದಲ್ಲಿ 12 ಕಂಬಗಳನ್ನು ಚಿತ್ರಿಸಿ ಆಯಾ ರಾಶಿಯ ಉದಯ ಸಮಯದಲ್ಲಿ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳುವಂತೆ ಚಿತ್ರಿಸಿದ್ದಾರೆ. ಇದು ವಿಶೇಷವಾಗಿರ್ತಕ್ಕಂಥ ವೈಜ್ಞಾನಿಕ ಅಧ್ಯಯನ ಆಗಿನ ಕಾಲದಲ್ಲಿ ಎಷ್ಟಿತ್ತು ಅನ್ನೋದು ನಮಗಿದು ತೋರಿಸ್ತಾ ಇದೆ. ಸೌರ ಮಂತ್ರದಲ್ಲಿ ಹೇಳ್ತಾರೆ, ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚ ನಾಶಯ. ಸೂರ್ಯೋಪಾಸನೆಯನ್ನು, ಸೂರ್ಯ ನಮಸ್ಕಾರವನ್ನು ಸರಿಯಾಗಿ ಮಾಡಿದ್ರೆ ಹೃದಯಾಘಾತ ಆಗೋದಿಲ್ಲ ಅನ್ನೋದು ಆ ಮಂತ್ರಗಳಲ್ಲಿರ್ತಕ್ಕಂತಹ ಗೂಢಾರ್ಥವಾಗಿತ್ತು. ಒಂದು ವಿಶೇಷತೆಗಳನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ. ಏನು ಅಂದರೆ, ಈ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಈ ಸಣ್ಣದಾದಂತಹ ಒಂದು ಗಣಪತಿಯನ್ನು ನಾವು ಕಾಣಬಹುದು. ಇಲ್ಲಿ ಭಕ್ತರು ಅದಕ್ಕೆ ಪೂಜೆ ಕೂಡ ಮಾಡಿದ್ದನ್ನು ನಾವು ಕಾಣಬಹುದು. ಇದು ಸ್ಥಳೀಯರು ನಮಗೆ ಕೊಟ್ಟ ಮಾಹಿತಿ ಏನು ಅಂತಂದರೆ, ಇದು ವಿದ್ಯಾಗಣಪತಿ ಅಂತ ಅವರು ಇದ್ರ ಬಗ್ಗೆ ಮಾಹಿತಿ ನೀಡಿದರು. ಯಾರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರುತ್ತೋ, ವಿದ್ಯಾಭ್ಯಾಸದಲ್ಲಿ ಅವರು ಸ್ವಲ್ಪ ಕಡಿಮೆ ಬುದ್ಧಿಗಳಿರ್ತಾರೋ ಅಂಥವರು ಈ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಗಣಪತಿಗೆ ಪೂಜಿಸೋದ್ರಿಂದ ಈ ವಿದ್ಯೆಯಲ್ಲಿ ಉತ್ತಮವಾದಂತಹ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲ ಬರುತ್ತೆ ಅಂಥೇಳಿ ಅವರು ಇದನ್ನು ಹೇಳಿದರು. ಅದಕ್ಕೆ ಇತ್ತೀಚೆಗೆ ಒಬ್ಬ ಭಕ್ತರು ಕೂಡ ಅವರ ಮಗನಿಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ರಂತೆ. ಅವನು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ಉನ್ನತ ಅಧಿಕಾರಕ್ಕೆ ಹೋಗಿರೋದ್ರಿಂದ ಇಷ್ಟು ಚಿಕ್ಕ ಗಣಪತಿಗೂ ಕೂಡ ಅವರು ಒಂದು ಬೆಳ್ಳಿಯ ಕವಚವನ್ನು ಮಾಡಿಸಿ ಅವರು ದೇವಸ್ಥಾನಕ್ಕೆ ಅದನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಇಂತಹ ಚಿಕ್ಕ ಚಿಕ್ಕ ಈ ದೇವಸ್ಥಾನದಲ್ಲಿ ತುಂಬಾ ಇದೆ. ನಮಗದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ, ಮಾಹಿತಿ ಕೂಡ ಯಾರು ಹೇಳೋಕ್ಕೆ ಇಲ್ಲಿ ಸಿಗೋದೇ ಇಲ್ಲ. ಹಾಗಾಗಿ ನಾನು ತಿಳ್ಕೊಂಡಷ್ಟು ಮಟ್ಟಿಗೆ ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ.